ದಮಯಂತೀಸ್ ವೆಜ್ ರೆಸಿಪೀಸ್. ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ, ಮಿಲೆಟ್ ಮ್ಯಾಕ್ರೋನಿ ಪಾಸ್ತಾ. ಮಕ್ಕಳಿಗೆ ಹೇಳಿ ಮಾಡಿಸಿರ್ತಕ್ಕಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ದೊಡ್ಡವರು ತಿನ್ಬೋದು, ಯಾರು ಮ್ಯಾಕ್ರೋನಿ ಇಷ್ಟಪಡ್ತಾರ ಅಂಥವ್ರಿಗೆ ಒಂದು ಒಳ್ಳೆ ರೆಸಿಪಿ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ವೆರಿ ಈಸಿಯಾಗಿ ಹೇಗೆ ಮಾಡೋದು ಈ ರೆಸಿಪಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಇಲ್ಲಿ 1 ಕಪ್ಪಷ್ಟು ಮಿಲೆಟ್ ಮ್ಯಾಕ್ರೋನಿಯನ್ನು ಬಳಸ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡ್ಕೋಬೇಕು. ಸ್ಪ್ರಿಂಗ್ ಆನಿಯನ್ ದಂಟು ವೈಟ್ ಭಾಗ ಇರೋದನ್ನ ಬಳಸ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಪಾಸ್ತಾ ಮಸಾಲ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ. ಮೊದಲು ನಾನಿಲ್ಲಿ 1 ಕಪ್ಪು ಪಾಸ್ತಾಗೆ 4 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರು ಕಡಿಮೆ ಆದರೆ ಪಾಸ್ತಾ ಎಲ್ಲ ಅಂಟ್ಕೋತೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇದು ಕುದಿ ಬರುವವರೆಗೆ ಬಿಡಬೇಕು. ಒಂದು ಕುದಿ ಬರ್ತಾ ಇರಬೇಕಾದ್ರೆ ನೋಡಿ, ನಾನಿಲ್ಲಿ ಮಿಲೆಟ್ ಪಾಸ್ತಾ ಬಳಸ್ತಾ ಇರೋದು. ನಾರ್ಮಲ್ ಪಾಸ್ತಾ ಅಲ್ಲ, ಮಿಲೆಟ್ ಪಾಸ್ತಾ. ಅಂದರೆ ಎಲ್ಲ ಮಿಲೆಟ್ಗಳು ಒಳಗೊಂಡಿರ್ತಕ್ಕಂತಹ ಪಾಸ್ತಾ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀರಿಗೆ ಹಾಕಿದ್ಮೇಲೆ ನೀವು ಸ್ಪೂನಲ್ಲಿ ಅವಾಗವಾಗ ಸ್ವಲ್ಪ ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ಪಾಸ್ತಾ ಕೆಳಭಾಗ ಅಂಟ್ಕೊಬಿಡುತ್ತೆ. ಸೊ ಕಂಟಿನ್ಯೂ 1-2 ಸತಿ ನೀವು ಇದನ್ನ ಬೇಯೋವರೆಗೆ, ಕುದಿ ಬರೋವರೆಗೆ ಇದನ್ನ ಸ್ಪೂನಲ್ಲಿ ಕಲಿಸ್ಕೊತಾ ಬನ್ನಿ. ಇದೊಂದು 5 ನಿಮಿಷ ಬಿಡಬೇಕು ಬೇಯಕ್ಕೆ. ಪಾಸ್ತಾ ಚೆನ್ನಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಪಾಸ್ತಾ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಒಂದು ಸ್ಪೂನ್ನಿಂದ ಇಲ್ಲಾಂದರೆ ಚಾಕುವಿನಿಂದ ಹೀಗೆ ಕಟ್ ಮಾಡಿದ್ರೆ ಕಂಪ್ಲೀಟಾಗಿ ಪೀಸ್ ಆಗುತ್ತೆ, ಕಟ್ ಪೀಸ್ ಬರುತ್ತೆ. ನೋಡಿ, ಆಲ್ಮೋಸ್ಟ್ ಸೂಪರಾಗಿ ಬಂದಿದೆ. ಇಲ್ಲಿ ನೀನು ಪಾಸ್ತಾ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೋಬೋದು, ಆಪ್ಷನು. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಬೇಯಿಸ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದನ್ನ ಸ್ಟ್ರೈನರ್ ಇಟ್ಬಿಟ್ಟು ಸ್ಟ್ರೈನ್ ಮಾಡ್ತಾಯಿದ್ದೀನಿ. ತಕ್ಷಣವೇ ಬಿಸಿ ಇದ್ದಾಗಲೇ ನೀವೇನು ಮಾಡಬೇಕು, ಈ ಬಿಸಿ ನೀರನ್ನ ನಾನು ತೆಗಿತಾ ಇದ್ದೀನಿ. ತೆಗೆದು ಚೆಲ್ಬಿಡಿ ಆಚೆ ಕಡೆಗೆ. ಇವಾಗ ಮತ್ತೆ ಅದೇ ಪಾತ್ರೆಗೆ ಪಾಸ್ತಾ ಇಟ್ಬಿಟ್ಟು ತಣ್ಣಗಿನ ನೀರನ್ನ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರೊಸೀಜರ್ ಏನಕ್ಕೆ ಮಾಡಿದೆ ಅಂದರೆ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇಲ್ಲ ಅಂದರೆ ನೀವು ಸ್ಟ್ರೈನ್ ಮಾಡಿಬಿಟ್ಟು ಹಾಗೆ ಇಟ್ಟರೆ ಎಲ್ಲ ಅಂಟ್ಕೊಬಿಡುತ್ತೆ, ಆಮೇಲೆ ಅದು ಚೆನ್ನಾಗಿರಲ್ಲ, ಉದುರಾಗಿ ಬರಲ್ಲ. ಸೊ ಈ ಮೆಥಡನ್ನು ಫಾಲೋ ಮಾಡಿ. ಇವಾಗ ಒಂದು ಕಡಾಯಿಯನ್ನು ಇಟ್ಟು ಕಾದ ನಂತರ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಪೀಸ್ಗಳು, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಹೂವು, ವೈಟ್ ದಂಟನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನ್, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳಿ. ನಂತರ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಇಲ್ಲಿ. ಇವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹೂವು ಇಷ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಂತರ ಕಟ್ ಮಾಡಿರುವ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ತರಕಾರಿಯನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ತುಂಬ ತರಕಾರಿ ಹಾಕಿದ್ರೂ ಪಾಸ್ತಾದಲ್ಲಿ ಚೆನ್ನಾಗಿರಲ್ಲ. ಉಪ್ಪನ್ನು ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೇಯಿಸತ್ತಿಗೆ ಪಾಸ್ತಾದಲ್ಲೇ ಆಲ್ಮೋಸ್ಟ್ ಉಪ್ಪಿನಂಶ ಇರುತ್ತೆ, ನೀವು ನೋಡ್ಕೋಬೇಕು ಬೇಯಿಸ್ಬೇಕಾದ್ರೆ. ಆಮೇಲೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದರೆ ನೀವು ಇಲ್ಲಿ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎಣ್ಣೆಯಲ್ಲಿ ಇವೆಲ್ಲ ಸೂಪರಾಗಿ ಫ್ರೈ ಮಾಡಿ. ಈಗ ಟೊಮೆಟೊ ಹಣ್ಣು
ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಹಣ್ಣಾಗಿರ್ತಕ್ಕಂಥ ಟೊಮೆಟೊನ ಬಳಸ್ಕೊಳ್ಳಿ. ಆವಾಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಬೇಯ್ತಾ ಬೇಯ್ತಾ ಸಾಫ್ಟಾಗಿ ಒಂದು ಗ್ರೇವಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿವರೆಗೆ ನೀವು ಇದನ್ನ ಬೇಯಿಸಬೇಕು. ಕೊನೆಯಲ್ಲಿ ನಾನಿವಾಗ ಪಾಸ್ತಾ ನೀವು ತಗೋಬೇಕಾದ್ರೆ ಅದ್ರ ಜೊತೆಗೇ ಬರುತ್ತೆ ಪ್ಯಾಕೆಟು ಪಾಸ್ತಾ ಮಸಾಲ, ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಪಾಸ್ತಾ ಮಸಾಲ ಇಲ್ಲಪ್ಪ ಅಂದರೆ ನೂಡಲ್ಸ್ಗೆ ಬಳಸ್ತಕ್ಕಂಥ ಮಸಾಲೆಗಳು ಸಿಗುತ್ತೆ, ಅದನ್ನೂ ಹಾಕೋಬೋದು. ಬಟ್ ಪಾಸ್ತಾ ಮಸಾಲ ಹಾಕಿದ್ರೆ ಆ ಪಾಸ್ತಾದ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಅದನ್ನೇ ಬಳಸಿ. ಆಲ್ಮೋಸ್ಟ್ ಪಾಸ್ತಾ ಪ್ಯಾಕೆಟಲ್ಲೇ ಬರುತ್ತೆ ಮಸಾಲ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ಹಾಗೆ 1 ಕಪ್ಪಷ್ಟು ನೀರನ್ನು ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಇರಲಿ, ಆವಾಗ ಪಾಸ್ತಾಕ್ಕೆ ಮಸಾಲೆ ಚೆನ್ನಾಗಿ ಅಂಟ್ಕೊತ್ತೆ. ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿ ಬರೋಕ್ಕೆ ಬಿಡಿ. ಕುದೀತಾ ಇರಬೇಕಾದ್ರೆ ಇವಾಗ ನೋಡಿ ಮಿಲೆಟ್ ಮ್ಯಾಕ್ರೋನಿ ಹಾಕ್ಕೊಂಡು ಒಂದು ಚೆನ್ನಾಗಿ ಕಲಿಸ್ಕೊಬಿಟ್ರೆ ಸೂಪರ್ ಆಗಿರ್ತಕ್ಕಂತಹ ಮಿಲೆಟ್ ಮ್ಯಾಕರೋನಿ ರೆಡಿ ಆಗಿಬಿಡ್ತು ನೋಡಿ. ಒಂದು 5 ನಿಮಿಷ 10 ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಮಕ್ಕಳಿಗೆ ಅರ್ಜೆಂಟಾಗಿ ಮಾಡಿಕೊಡ್ಬೇಕಂದ್ರೆ ಈ ರೀತಿಯಾಗಿ ನೀವು ಈವ್ನಿಂಗ್ ಟೈಮಿಗೂ ಮಾಡ್ಕೋಬೋದು, ಹಾಗೂ ಬೆಳಗ್ಗೆ ಟೈಮಿಗೂ ನೀವು ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಮೆಥಡಲ್ಲಿ ಟ್ರೈ ಮಾಡಿ. ಸೂಪರ್ ಆಗಿರ್ತಕ್ಕಂತಹ ಮ್ಯಾಕ್ರೋನಿ, ಎಲ್ಲ ಮಿಲೆಟ್ಸು ಮಿಕ್ಸ್ ಆಗಿರ್ತಕ್ಕಂತಹ ಮ್ಯಾಕ್ರೋನಿ ಟ್ರೈ ಮಾಡಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಮಿಕ್ಸ್ ಮಾಡಿ ರುಚಿಯಾಗಿರ್ತಕ್ಕಂತಹ ಮಿಲೆಟ್ ಮ್ಯಾಕರೋನಿ ಪಾಸ್ತಾ ರೆಡಿ. ಇವಾಗ ಒಂದು ತಟ್ಟೆಗೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಮ್ಯಾಕರೋನಿನ ನೋಡ್ಕೊಂಡ್ರಲ್ಲ, ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಈ ಮ್ಯಾಕರೋನಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗಿತ್ತು ಫ್ಲೇವರ್ ಅಂತ ನನಗೆ ತಿಳಿಸಿ. ನನ್ನ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.